ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಬಿಎಂಟಿಸಿ ಈಗ ಸಾಲದ ಸುಳಿಯಿಂದ ಹೊರಗಡೆ ಬರಬೇಕಾಗಿದೆ. ಅದಕ್ಕಾಗಿ ಬಿಎಂಟಿಸಿ ಪ್ಲಾನ್ ಅನ್ನ ಮಾಡಿದೆ. ಒಂದು ಕಡೆ ಆದಾಯದ ಮೂಲ ಹೆಚ್ಚಿಸಬೇಕು, ಮತ್ತೊಂದು ಕಡೆ ಖರ್ಚು ಕೂಡ ಕಡಿತ ಆಗಬೇಕು. ಹಾಗಾದ್ರೆ ಬಿಎಂಟಿಸಿ ಮಾಡಿರುವಂತಹ ಪ್ಲಾನ್ ಏನು? ಒಂದು ಕಡೆ ಆದಾಯ ಮೂಲ ಹೆಚ್ಚಿಸುವಂತಹ ಪ್ಲಾನ್, ಮತ್ತೊಂದು ಕಡೆ ಖರ್ಚಿಗೆ ಕಡಿವಾಣ ಹಾಕೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದೆ. ಎಲ್ಲ ಡಿಪೋ ಟಿಟಿಎಂಸಿಗೆ ಸೋಲಾರ್ ಟಚ್. ಈಗಾಗಲೇ 22 ಡಿಪೋಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡಲಾಗಿದೆ. 22 ಡಿಪೋಗಳಿಂದ 1 ಕೋಟಿಗೂ ಹೆಚ್ಚು ಹಣ ಉಳಿಕೆ ಆಗುತ್ತೆ. ಎಲ್ಲ ಡಿಪೋ ಮತ್ತು ಟಿಟಿಎಂಸಿಗೆ ಸೋಲಾರ್ ಟಚ್ ಅನ್ನ ಕೊಡ್ತಾ ಇದೆ. 1424 ಕೆಡಬ್ಲ್ಯೂಪಿ ಸಾಮರ್ಥ್ಯದ ಸೌರ ಸ್ಥಾವರ ಅಳವಡಿಕೆ, 42 ಲಕ್ಷ ವಿದ್ಯುತ್ ಯೂನಿಟ್ ಉತ್ಪಾದನೆ ಆಗುತ್ತೆ. ಡಿಪೋ ಟಿಟಿಎಂಸಿಗಳಿಗೆ ಸೋಲಾರ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ 60 ಡಿಪೋ ಟಿಟಿಎಂಸಿಗಳಲ್ಲಿ ಅಳವಡಿಕೆ ಮಾಡಲಾಗಿದೆ. ಬೆಸ್ಕಾಂಗೆ ಕರೆಂಟ್ ಬಿಲ್ ಪಾವತಿಸೋದಕ್ಕೂ ಕೂಡ ಪರದಾಡ್ತಾ ಇತ್ತು. ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಈಗ ಸೌರಶಕ್ತಿಯ ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಬಿಎಂಟಿಸಿ ಒಂದು ಕಡೆ ಈಗ ಈ ಸಾಲದ ಸುಳಿಯಿಂದಲೂ ಆಚೆ ಬರಬೇಕು, ಅದರ ಜೊತೆಗೆ ಖರ್ಚು ಮೇಲೂ ಕೂಡ ಕಡಿವಾಣ ಬೀಳಬೇಕು ಅನ್ನೋ ಪ್ಲಾನ್ ಅನ್ನ ಮಾಡಿದ್ದು ಈಗ ಸೋಲಾರ್ ಪ್ಯಾನಲ್ ಅಳವಡಿಕೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಇದು ಯಾವ ರೀತಿ ಈಗ ಬಿಎಂಟಿಸಿಗೆ ಸಹಕಾರಿ ಆಗ್ತಾ ಇದೆ? ಖಂಡಿತವಾಗ್ಲೂ ಶ್ವೇತಾ, ಇದು ಇವ್ರು ಮಾಡಿರುವಂತಹ ಪ್ಲಾನ್ ಸಾಕಷ್ಟು ಸಹಕಾರಿಯಾಗುತ್ತೆ ಬಿಎಂಟಿಸಿಗೆ. ಈಗ ಆಲ್ರೆಡಿ ಸರ್ಕಾರದಿಂದ ಸಾಕಷ್ಟು ಸಾಲವನ್ನ ಪಡೆದುಕೊಂಡಿದೆ. ಇನ್ನೊಂದು ಕಡೆ ಗ್ರಾಚ್ಯುಟಿ ಹಣ ಇರಬಹುದು, ನೌಕರರಿಗೆ ಬರಬೇಕಾದಂತಹ ಬಾಕಿ ಹಣವನ್ನ ಕೊಡಿ ಅನ್ನುವಂತಹ ಪ್ರೆಷರ್ ಕೂಡ ಬಿಎಂಟಿಸಿ ಇರಬಹುದು, ಬೇರೆ ಬೇರೆ ನಿಗಮಗಳಿಗೆ ಎದುರಾಗ್ತಾ ಇದೆ. ಇದರ ಬೆನ್ನಲ್ಲೇ ಏನೆಲ್ಲ ಸೋರಿಕೆ ಆಗ್ತಾ ಇತ್ತು, ಇದೆಲ್ಲ ಖರ್ಚಾಗ್ತಾ ಇತ್ತು ಬಿಎಂಟಿಸಿಯ ವತಿಯಿಂದ, ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಿಕ್ಕೆ ಬಿಎಂಟಿಸಿ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಗಳನ್ನ, ಆದಾಯವನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಬಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕುವಂತದ್ದು ಇರಬಹುದು. ಅದ್ರ ಜೊತೆಗೆ ಏನು ಬಸ್ ಸ್ಟ್ಯಾಂಡ್ ಗಳಿರುತ್ತೆ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕುವಂತಹ ಕೆಲಸವನ್ನ ಮಾಡಿ ಅದರಿಂದ ಆದಾಯದ ಮೂಲವನ್ನ ಬಿಎಂಟಿಸಿ ಒಂದು ಕಡೆ ಹುಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಎಲ್ಲೆಲ್ಲಿ ಖರ್ಚಾಗ್ತಾ ಇತ್ತು, ಮುಖ್ಯವಾಗಿ ಕರೆಂಟ್ ಬಿಲ್. ಈಗ ಆಲ್ರೆಡಿ ಇವಿ ಬಸ್ಗಳು ಬಂದಿದೆ, ಅದರ ಜೊತೆಗೆ ಡಿಪೋದಲ್ಲೂ ಕೂಡ ಸಾಕಷ್ಟು ಕರೆಂಟ್ ಅವರಿಗೆ ಖರ್ಚಾಗ್ತಾ ಇತ್ತು. ಈ ಕಾರಣಕ್ಕಾಗಿ ಕರೆಂಟ್ ಬಿಲ್ ಅನ್ನ ತಗ್ಸೋದಿಕ್ಕೂ ಕೂಡ ಈಗ ಆಲ್ರೆಡಿ ಬಿಎಂಟಿಸಿ ಮುಂದಾಗಿರುವಂತದ್ದು. ಪ್ರಾಯೋಗಿಕವಾಗಿ 22 ಡಿಪೋ ಮತ್ತು 2 ಕಾರ್ಯಾಗಾರಗಳಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಏನ್ ಚಾವಣಿ ಇರುತ್ತೆ, ಚಾವಣಿಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಖಾಲಿ ಇರುವಂತಹ ಪ್ರದೇಶದಲ್ಲಿ ಈಗ ಆಲ್ರೆಡಿ ಸೋಲಾರ್ ಅನ್ನ ಅಳವಡಿಕೆಯನ್ನ ಮಾಡಿರುವಂತದ್ದು. ಇದರಿಂದಾಗಿ ಅವರಿಗೆ 1 ಕೋಟಿಗೂ ಹೆಚ್ಚು ಅವರಿಗೆ ಆದಾಯ ಉಳಿತಾಯ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಎಲ್ಲಾ ಡಿಪೋಗಳಿಗೂ ಕೂಡ 60 ಡಿಪೋಗಳಿದೆ, ಅದರ ಜೊತೆಗೆ 60 ಡಿಪೋ ಮತ್ತು ಟಿಟಿಎಂಸಿಗಳು ಕೂಡ ಇರುವಂತದ್ದು. ಸೊ ಎಲ್ಲಾ ಡಿಪೋ ಮತ್ತು ಟಿಟಿಎಂಸಿಗಳ ಮೇಲ್ಭಾಗದಲ್ಲೂ ಕೂಡ ಸೋಲಾರ್ ಅನ್ನ ಅಳವಡಿಕೆ ಮಾಡುವ ಮೂಲಕ ಏನು ಬೆಸ್ಕಾಂಗೆ ಅವರ ಹಣವನ್ನ ಪಾವತಿ ಮಾಡ್ತಾ ಇದ್ರು ಅದನ್ನ ಉಳಿಸಿ ಸಾಕಷ್ಟು ಪರಿಸರಕ್ಕೂ ಕೂಡ ಅನುಕೂಲವನ್ನ ಮಾಡ್ಕೊಡೋದಿಕ್ಕೆ ಬಿಎಂಟಿಸಿ ಮುಂದಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.